ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹಾಗೂ ಕೋಮು ಪ್ರಚೋದನೆಯ ಪೋಸ್ಟ್ ಹಾಕುತ್ತಿದ್ದು, ಇದೀಗ ಜಿಲ್ಲೆಯಲ್ಲಿ ಕೋಮು ಭಾವನೆ ಕೆರಳಿಸುವ 8 ಜನರ ವಿರುದ್ಧ ಜಿಲ್ಲಾ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕಾರವಾರ ನಗರ ಠಾಣೆಯಲ್ಲಿ ಕೋಡಿಬಾಗ್ ನಿವಾಸಿ ಜಿಶಾನ್ ಹಾಗೂ ಪದ್ಮನಾಭ ನಗರ ನಿವಾಸಿ ಅಪ್ರಾಪ್ತ ವಾದಿರ್ ಶೇಖ್, ಅಂಕೋಲದಲ್ಲೂ ಜಾಫರ್, ರಾಮನಗರದ ಇರ್ಫಾನ್, ಮತೀನ್, ಶಾರುಖ್, ಅಲ್ಫಾಜ್, ಹಳಿಯಾಳದ ಸತೀಶ್ ಕಾಂಬ್ರೇಕರ್ ಎಂಬುವವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ರಾಮನ ವಿರುದ್ಧ ಯಾರೇ ಅವಹೇಳನಕರವಾಗಿ ಹೇಳಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ನಾನು ಫಸ್ಟ್ ಮಂತ್ರಿ ಆದ ತಕ್ಷಣ ನೀವೊಂದು ಕ್ವಶನ್ ಕೇಳಿದ್ರಿ, ನಾನು ಕರೆಕ್ಟ್ ಉತ್ತರ ಕೊಟ್ಟಿದ್ದೆ. ಅದಕ್ಕೆ ನೀವು ಏನೇನೆಲ್ಲ ಮಾಡಿದ್ರಿ. ಮೊದಲೇ ಏನು ವಾಟ್ಸಪ್ ಫೇಸ್ಬುಕ್ಕಿಗೆ ಒಂದು ಕಾನೂನು ಆಗಬೇಕು, ಅವರು ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನಲಿ. ಅದು ನನ್ನ ಮೇಲೆ ಉಲ್ಟಾ ಮಾಡಿದ್ರಿ. ಇರಲಿ ಬಿಡಿ, ನಾನು ಸ್ವಾಗತ ಮಾಡ್ತೇನೆ, ನನಗೇನು ಅದೇನಿಲ್ಲ. ಈಗೂ ಹಾಗೆ ನಾನು ಮತ್ತೇನು ಹೇಳಲಿಕ್ಕೆ ಸಾಧ್ಯ ಇದೆ? ಯಾವುದೇ ಕಾರಣಕ್ಕೆ ರಾಮ ಮಂದಿರದ ವಿರುದ್ಧ ವಾಟ್ಸಪ್ಪಲ್ಲಿ ಹಾಕಲಿ, ಫೇಸ್ಬುಕ್ಕಲ್ಲಿ ಹಾಕಲಿ ಅಥವಾ ಹೇಳಲಿ, ಅವ್ರ ವಿರುದ್ಧ ಕಠಿಣ ಕ್ರಮ ನಾವು ತಗೊಳ್ತೇವೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವ ಧರ್ಮದವರೇ ಇರಲಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಕ್ಷಮಿಸೋದಿಲ್ಲ. ಇದು ನನ್ನ ಉದ್ದೇಶ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ಇಲೆಕ್ಷನ್ ಬಂದ ತಕ್ಷಣ ಬೇಡಾದ್ದು ಏನಾದರೂ ಮಾಡಬೇಕು, ಅದಕ್ಕೆ ಇದೊಂದು ಉಪಯೋಗ ತಗೊಳ್ಳಿಕ್ಕೆ ಮಾಡ್ತೇವ್ರೆ ಅಂತ ಕಾಣ್ತದೆ. ಅದರ ಹಿಂದೆ ಯಾರೇ ಇದ್ದರೂ ಅವ್ರ ಮೇಲೂ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದು ಉದ್ದೇಶಪೂರ್ವಕನೋ ಅಥವಾ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಾನು ಮತ್ತೆ ಹೇಳ್ತೀನಿ, ಪ್ರಭು ಶ್ರೀರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಬಂದ್ ಮಾಡಿ. ಇದು ಕ್ಷಮಿಸೋದಿಲ್ಲ, ಜನನೂ ಕ್ಷಮಿಸೋದಿಲ್ಲ. ಜನ ಏನೋ ನೀವು ವಾಟ್ಸಪ್, ಫೇಸ್ಬುಕ್ ಅಥವಾ ಏನೋ ಟಿ ವಿಲೋ ಅಥವಾ ಪೇಪರಲ್ಲೋ ಬರ್ತದನ್ಗಳಿಗಿಲ್ಲ ಎಲ್ಲರೂ ಹೌದು ಅಂದೇಳಿ ತಿಳ್ಕೊಳ್ಬೋದು, ಮತ್ತೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಈಗ ಪ್ರತಿಯೊಬ್ಬರಿಗೂ ಇದೆ. ಯಾವುದೇ ಕಾರಣಕ್ಕೆ ಇದು ಬಂದಾಗಬೇಕು. ನಾನೀಗ ಮಾತಾಡಿದ್ದೇನೆ, ಅದು ಯಾರು ಏನು ಅಂದೇಳಿ ಕಂಡುಹಿಡಿರಿ, ಅವರನ್ನು ತಗೊಂಡೋಗಿ ಒಳಗಿಡುವಂಥ ಕೆಲಸವನ್ನು ಮಾಡಿ, ಇದು ಇಲ್ಲಿಗೆ ಮುಗಿಸುವ ಹಾಗೆ ಮಾಡಿ. ಯಾವುದೇ ಕಾರಣಕ್ಕೆ ಇದು ದೊಡ್ಡ ಆಗಲಿಕ್ಕೆ ಬಿಡೋದಿಲ್ಲ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂಥದ್ದಾಗಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸುತ್ತಲೂ ನಡೆಯುವ ನಾನಾ ಆಚರಣೆಗಳು ಒಂದಲ್ಲ ಒಂದು ವಿಶಿಷ್ಟತೆಯಿಂದ ಕೂಡಿರುತ್ತದೆ. ಭಕ್ತರು ಕೂಡ ದೇವರಿಗೆ ವಿವಿಧ ಸೇವೆಗಳ ಮೂಲಕ ಭಕ್ತಿ ಪ್ರದರ್ಶಿಸುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ ಭಕ್ತರು ನಿಗಿನಿಗಿ ಕೆಂಡ ಹಾಯುವುದು ವಾಡಿಕೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರಿಗಾಲಲ್ಲಿ ಕೆಂಡ ತುಳಿದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಒಂದು ಕಡೆ ಸರ್ವಾಲಂಕೃತವಾಗಿರುವ ಶ್ರೀ ಮಹಾಸತಿ ದೇವಿ ದೇವಾಲಯದ ಮುಂಬದಿಯಲ್ಲಿ ಬೆಂಕಿ ಹಾಕಿರುವ ದೃಶ್ಯ, ಇನ್ನೊಂದೆಡೆ ನಿಗಿನಿಗೆ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆ. ಜನವರಿ 23ರಿಂದ ಇಲ್ಲಿ 9 ದಿನಗಳ ಕಾಲ ಅದ್ದೂರಿಯಿಂದ ಜಾತ್ರೆ ನಡೆಯುತ್ತದೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯೋ ಈ ಜಾತ್ರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಜಾತ್ರೆ ಎಂದೇ ಪ್ರಸಿದ್ಧಿ. ಮೊದಲ ದಿನ ಹಾಲಬ್ಬ ನಡೆದರೆ ಮಾರನೇ ದಿನ ಕೆಂಡ ಸೇವೆ ವಿಶಿಷ್ಟವಾದುದು. ಬಳಿಕ ತುಲಾಭಾರ ಸೇರಿದಂತೆ ವಿವಿಧ ಸೇವಾ ಕೈಂಕರ್ಯಗಳು ನಡೆಯುತ್ತವೆ. ಮಹಾಸತಿ ದೇವಿಯ ಜಾತ್ರೆಯಲ್ಲಿ ಕೆಂಡ ಹಾಯಲು ದೂರದೂರಿನಿಂದ ಭಕ್ತರು ಆಗಮಿಸಿದ್ದರು. ದೇವಿಗೆ ಹರಕೆ ಫಲವಾಗಿ ನಿಗಿನಿಗಿ ಕೆಂಡ ಹಾಯ್ದು ಭಕ್ತಿ ಸಮರ್ಪಿಸುತ್ತಾರೆ. ಪ್ರಥಮ ದಿನ ಹಾಲಬ್ಬ ಜಾತ್ರೆ, ಅದು ಗ್ರಾಮಸ್ಥರು ಸೇರಿ ಪ್ರಥಮ ಪೂಜೆ. ಅದರ ನಂತರ ಕೇಳ್ತಾರೆ. ಅದರ ನಂತರ ಸಾರ್ವಜನಿಕ ಪೂಜೆ
ಎರಡನೇ ದಿವಸ ಕೆಂಡ ಸೇವೆ, ಇದು ವಿಶೇಷ ಇದೆ. ದೇವಿಯ ಇದರಲ್ಲಿ ಭಕ್ತರು ಹೇಳಿಕೊಂಡಂತಹ ಸೇವೆ ಮಾಡುವವರಿದ್ದರೆ ಹೇಳಿಕೊಂಡಂತಹ ಹರಕೆಯನ್ನು ತಾವುಗಳು ಯಾವುದೇ ರೀತಿಯ ಗೊಂದಲಕ್ಕೀಡಾಗುವ ಅಗತ್ಯ ಇಲ್ಲ. ತಮ್ಮ ದರ್ಶನದ ನಂತರ ದೇವಿಯ ದರ್ಶನ ಆದ ನಂತರ ತಾವುಗಳು ಕೂಡ ಜನರು ತಮ್ಮ ಮುಂಗಡವಾಗಿ ಹೇಳಿಕೊಂಡು ಒಪ್ಪಿಸಬಹುದು. ಈ ಕಾರ್ಯಕ್ರಮ ಇದನ್ನ ನೆರವೇರಿಸಿ ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿ ಭಕ್ತರ ಮನೋಕಾಮನೆಗಳನ್ನು ಪೂರೈಸುತ್ತಾ ಬಂದಿದ್ದಾಳೆ. ಹೀಗಾಗಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಭಕ್ತರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಬೇಡಿಕೆ ಈಡೇರಿದ ಬಳಿಕ ಹರಕೆ ಸಲ್ಲಿಸೋದಾಗಿ ಹೇಳಿಕೊಳ್ಳುತ್ತಾರೆ. ಇದಕ್ಕೆ ಈ ಕೆಂಡ ಹಾಯುವ ಪದ್ಧತಿಯೇ ಸಾಕ್ಷಿ. ಮಕ್ಕಳಾಗದ ಸ್ತ್ರೀಯರು ಸಂತಾನಕ್ಕಾಗಿ ಕೌಟುಂಬಿಕ ಸಮಸ್ಯೆ, ವಿವಾಹ ಹೀಗೆ ನಾನಾ ಕಷ್ಟಗಳನ್ನು ಪರಿಹರಿಸಿಕೊಂಡ ಭಕ್ತರು ಈ ರೀತಿಯಾಗಿ ಕೆಂಡವನ್ನು ಹಾಯುತ್ತಾರೆ. ನಿಗಿನಿಗಿ ಕೆಂಡವನ್ನು ಭಕ್ತಿಯಿಂದ ಹಾಯ್ದರೆ ಯಾರಿಗೂ ಕೂಡ ಒಂದಿನಿತೂ ನೋವಾಗಲ್ಲ. ಮಹಿಳೆಯರು ಮಕ್ಕಳನ್ನ ಎತ್ತಿಕೊಂಡು ಕೆಂಡದ ಮೇಲೆ ನಡೆದ್ರೆ ವಯೋವೃದ್ಧರು ಕೂಡ ಹಲವು ವರ್ಷಗಳಿಂದ ನಿರಂತರವಾಗಿ ಈ ಪದ್ಧತಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರ ಮೈ ಮೇಲೆ ದೇವರ ಆಹ್ವಾನವಾಗುತ್ತದೆ. ನಂಬಿ ಬಂದವರಿಗೆ ತಾಯಿ ಮಹಾಸತಿ ದೇವರು ಕೈಬಿಟ್ಟಿಲ್ಲ. ದೇವಿಯ ಶಕ್ತಿ ಅಪಾರವಾಗಿದ್ದು ನಂಬಿದವರನ್ನ ಕೈಬಿಡುವುದಿಲ್ಲ ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿ ಎಂದು ಭಕ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಾತ್ರೆ 11 ದಿವಸ ತನಕ ಜಾತ್ರೆನೇ. ಸೂಡಿಗದ್ದೆ ಮಹಾಸತಿ ಅಮ್ಮನವರ ಜಾತ್ರೆ 11 ದಿವಸ ತನಕ ಜಾತ್ರೆನೇ. 1ನೇ ತಾರೀಕು ತನಕ ಜಾತ್ರೆ ತುಂಬ ರಶ್ಚಿನಲ್ಲಿ ಜಾತ್ರೆಯನ್ನು ನಡೀತದೆ. ಅದು ಅಷ್ಟು ಅನುಭವ ಇಲ್ಲ. ಅದಕ್ಕಿಂತ ಹಿಂದಿನಿಂದ ಜಾತ್ರೆ ಮಹಾಸತಿ ಅಮ್ಮನವರ ಜಾತ್ರೆ ಅದು ಭಕ್ತಾದಿಗಳು ವರ್ಷ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅವರು ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಕಷ್ಟವನ್ನು ತಾಯಿ ಕಷ್ಟವನ್ನು ನಿವಾರಿಸ್ತದೆ. ಅವರು ಇದಕ್ಕೆ ಹೆಚ್ಚಿನ ಭಕ್ತರು ಇಲ್ಲಿ ಬಂದು ಸೇವೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಕೆಂಡ ಸೇವೆ ಅದು ಆವಾಗಿನಿಂದನೂ ಕೆಂಡ ಸೇವೆಯನ್ನು ಯಾರು ಮಾಡ್ತಾರೆ? ಅದು ಒಂದು ಹಿಂದಿನಿಂದ ನಡ್ಕೊಂಡು ಬಂದದ್ದು ಹಿರಿಯವರು ನಡೆಸ್ಕೊಂಡು ಬಂದಂಥದ್ದು. ಅದನ್ನು ಈಗಲೂ ನಡೀತಾನೆ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೆಂಡ ಸೇವೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹರಕೆಯನ್ನು ಹಿಡ್ಕೊಳ್ತಾರೆ. ಅವರು ಕೆಂಡ ಮಿಡ್ತೇವೆ, ಕೆಂಡ ಸೇವೆ ಮಾಡ್ತೇವೆ ಅಂತ ಹೇಳಿ ಹರಕೆಯನ್ನು ಹಿಡ್ಕೊಳ್ತಾರೆ. ಆಗ ತಾಯಿ ಅವರನ್ನು ಕಷ್ಟವನ್ನು ಅವರು ಯಾವ ಸಲುವಾಗಿ ಹೇಳ್ಕೊಳ್ತಾರೆ ನಮಗೆ ಗೊತ್ತಿಲ್ಲ. ಆ ಕಷ್ಟವನ್ನು ಬರಿಯಾಗ್ತದೆ, ಕೆಂಡ ಸೇವೆ ಮಾಡಿ ಹೋಗ್ತಾರೆ ಅವರು. ಒಟ್ಟಿನಲ್ಲಿ ಶ್ರೀ ಸೂಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದು ಬೇರೆ ಬೇರೆ ರಾಜ್ಯಗಳ ಭಕ್ತರು ಆಗಮಿಸುತ್ತಾರೆ. ದೇವಿಗೆ ಕೆಂಡ ಸೇವೆ ಜೊತೆಗೆ ಗೊಂಬೆಗಳನ್ನು ಅರ್ಪಿಸೋದು ವಾಡಿಕೆ. ಪ್ರತಿ ವರ್ಷವೂ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ. ನೀವು ಕೂಡ ಸೂಡಿಗದ್ದೆ ಮಹಾಸತಿ ಅಮ್ಮನ ದರ್ಶನ ಪಡೆಯಿರಿ.